ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಕನ್ನಡ ಬುಕ್ಸ್ ನಾಲೆಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಜೀವನದಲ್ಲಿ ಕೇವಲ ಯಶಸ್ಸನ್ನು ಪಡೆಯಲು ಇಷ್ಟಪಡ್ತೀರಾ ಅಥವಾ ಶ್ರೇಷ್ಠ ವ್ಯಕ್ತಿಯಾಗಿ ಬದುಕಲು ಇಷ್ಟಪಡ್ತೀರಾ? ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಬಹಳಷ್ಟು ಜನ ತಮಗೆ ಬೇಕಾದ್ದನ್ನು ಪಡೆಯುವುದನ್ನೇ ಸಕ್ಸಸ್ ಅಂತ ಅಂದುಕೊಂಡಿದ್ದಾರೆ. ಆದರೆ ನಿಜವಾದ ಗೆಲುವು ಸಿಗೋದು ನಮ್ಮ ವ್ಯಕ್ತಿತ್ವ ಬದಲಾದಾಗ ಮಾತ್ರ. ಇವತ್ತಿನ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತವಾದ ವಿಡಿಯೋ ಆಗಲಿದೆ. ಇವತ್ತು ನಾವು ಸ್ಟೀಫನ್ ಆರ್ ಕೋವಿ ಅವರು ಬರೆದ ಪ್ರಪಂಚದಾದ್ಯಂತ ಕೋಟ್ಯಾಂತರ ಪ್ರತಿಗಳು ಮಾರಾಟವಾಗಿರುವ ಸಾರ್ವಕಾಲಿಕ ಶ್ರೇಷ್ಠ ಪುಸ್ತಕ ದ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್, ಅಂದರೆ ಅತ್ಯಂತ ಪರಿಣಾಮಕಾರಿ ಜನರ 7 ಹವ್ಯಾಸಗಳು ಎಂಬ ಪುಸ್ತಕದ ಸಂಪೂರ್ಣ ಸಾರಾಂಶವನ್ನು ನೋಡಲಿದ್ದೇವೆ. ಈ ಪುಸ್ತಕ ಯಾಕೆ ಇಷ್ಟು ಸ್ಪೆಷಲ್ ಗೊತ್ತಾ? ಇದು ಕೇವಲ ಮೇಲ್ನೋಟಕ್ಕೆ, ಅಂದರೆ ಹೇಗೆ ಮಾತನಾಡಬೇಕು, ಹೇಗೆ ನಗಬೇಕು ಎಂದು ಹೇಳಿಕೊಡುವ ಪುಸ್ತಕವಲ್ಲ. ಇದು ನಮ್ಮ ಆಳವಾದ ಸ್ವಭಾವವನ್ನೇ ಬದಲಾಯಿಸಿ ನಮ್ಮನ್ನು ಒಳಗಿನಿಂದ ಹೊರಗೆ ಬೆಳೆಸುವ ಪುಸ್ತಕವಾಗಿದೆ. ಲೇಖಕರು ಹೇಳುವ ಪ್ರಕಾರ ನಮ್ಮ ದೃಷ್ಟಿಕೋನ ಅಥವಾ ನಾವು ಜಗತ್ತನ್ನು ನೋಡುವ ರೀತಿ, ಪ್ಯಾರಡೈಮ್ ಬದಲಾಗದ ಹೊರತು ನಮ್ಮ ಜೀವನ ಬದಲಾಗುವುದಿಲ್ಲ. ಬನ್ನಿ, ತಡಮಾಡದೆ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಬದಲಾಯಿಸುವ ಆ 7 ಹವ್ಯಾಸಗಳು ಯಾವುವು ಮತ್ತು ಮೊದಲನೇ ಹವ್ಯಾಸ ನಮ್ಮ ಜೀವನದ ಕಂಟ್ರೋಲನ್ನು ಹೇಗೆ ನಮ್ಮ ಕೈಗೆ ನೀಡುತ್ತದೆ ಎಂಬುದನ್ನು ಆಳವಾಗಿ ತಿಳಿಯೋಣ. ನಾವು ಕಲಿಯಲಿರುವ ಮೊದಲನೇ ಮತ್ತು ಅತ್ಯಂತ ಪ್ರಮುಖವಾದ ಹವ್ಯಾಸ ಹ್ಯಾಬಿಟ್ ನಂಬರ್ 1, ಬಿ ಪ್ರೊಆಕ್ಟಿವ್, ಅಂದರೆ ಕ್ರಿಯಾಶೀಲರಾಗಿರಿ ಅಥವಾ ಜವಾಬ್ದಾರಿ ತೆಗೆದುಕೊಳ್ಳಿ. ಸ್ನೇಹಿತರೆ, ಬಿ ಪ್ರೊಆಕ್ಟಿವ್ ಅಂದ್ರೆ ಏನು? ಕೇವಲ ಕೆಲಸ ಮಾಡುವುದು ಅಂತ ಅಲ್ಲ. ಇದರ ನಿಜವಾದ ಅರ್ಥ ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳುವುದು. ನಮ್ಮ ಜೀವನದಲ್ಲಿ 2 ತರಹದ ಜನರಿದ್ದಾರೆ. ಒಬ್ಬರು ರಿಯಾಕ್ಟಿವ್ ಜನರು, ಇನ್ನೊಬ್ಬರು ಪ್ರೊಆಕ್ಟಿವ್ ಜನರು. ಈ ರಿಯಾಕ್ಟಿವ್ ಜನರು ಹೇಗಿರ್ತಾರೆ ಅಂದರೆ, ಇವರ ಮೂಡ್ ಅಥವಾ ಮನಸ್ಥಿತಿ ಯಾವಾಗಲೂ ಬೇರೆಯವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ, ಹವಾಮಾನ ಚೆನ್ನಾಗಿದ್ರೆ ಇವರು ಖುಷಿಯಾಗಿರ್ತಾರೆ. ಮಳೆ ಬಂದ್ರೆ ಅಥವಾ ಬಿಸಿಲು ಜಾಸ್ತಿ ಇದ್ರೆ ಇವರ ಮೂಡ್ ಹಾಳಾಗುತ್ತದೆ. ಯಾರಾದರೂ ಇವರನ್ನು ಹೊಗಳಿದರೆ ಹಿಗ್ಗುತ್ತಾರೆ, ಯಾರಾದರೂ ಬೈದರೆ ಕುಗ್ಗಿ ಹೋಗುತ್ತಾರೆ. ಅಂದರೆ ಇವರ ಜೀವನದ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿ ಇರುತ್ತೆ. ಆದರೆ ಪ್ರೊಆಕ್ಟಿವ್ ಜನರು ಹಾಗಲ್ಲ. ಇವರು ತಮ್ಮದೇ ಆದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾರೆ. ಹೊರಗಡೆ ಎಷ್ಟೇ ಮಳೆ ಬರಲಿ, ಬಿಸಿಲು ಇರಲಿ, ಇವರ ಹೊರಗಡೆ ಯಾವಾಗಲೂ ಶಾಂತಿ ಮತ್ತು ಆತ್ಮವಿಶ್ವಾಸ ಇರುತ್ತೆ. ಯಾರೋ ಏನೋ ಅಂದರು ಅಂತ ಇವರು ಕುಗ್ಗಿರ್ ಹೋಗಲ್ಲ. ಇವರು ಎಂತಹ ಪರಿಸ್ಥಿತಿಯಲ್ಲೂ ನಾನು ಏನು ಮಾಡಬಹುದು ಎಂದು ಯೋಚಿಸುತ್ತಾರೆ ಹೊರತು ನನ್ನ ಹಣೆಬರಹ ಹೀಗಿದೆ ಎಂದು ಕೊರಗುವುದಿಲ್ಲ. ಸ್ಟೀಫನ್ ಕೋವಿಯವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ನಮಗೆ ಎದುರಾಗುವ ಘಟನೆಗೂ ಅದಕ್ಕೆ ನಾವು ಕೊಡುವ ಪ್ರತಿಕ್ರಿಯೆಗೂ ನಡುವೆ ಒಂದು ಚಿಕ್ಕ ಸ್ಪೇಸ್ ಅಥವಾ ಜಾಗ ಇರುತ್ತೆ. ಆ ಜಾಗದಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ನಮಗಿರುತ್ತೆ. ಪ್ರಾಣಿಗಳಿಗೆ ಈ ಆಯ್ಕೆ ಇರುವುದಿಲ್ಲ, ಆದರೆ ಮನುಷ್ಯರಾದ ನಮಗೆ ಈ ಶಕ್ತಿ ಇದೆ. ಆ ಶಕ್ತಿಯನ್ನು ಬಳಸುವವನೇ ಪ್ರೊಆಕ್ಟಿವ್ ಮನುಷ್ಯ. ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ನಾವು ಸರ್ಕಲ್ ಆಫ್ ಕನ್ಸರ್ನ್ ಮತ್ತು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಬಗ್ಗೆ ತಿಳಿಯಬೇಕು. ನಮ್ಮ ಜೀವನದ ಸಮಸ್ಯೆಗಳನ್ನು ನಾವು 2 ವಲಯಗಳಲ್ಲಿ ಹಾಕಬಹುದು. ಒಂದು ಸರ್ಕಲ್ ಆಫ್ ಕನ್ಸರ್ನ್. ಇದರಲ್ಲಿ ಹವಾಮಾನ, ಯುದ್ಧಗಳು, ರಾಜಕೀಯ, ಬೇರೆಯವರ ಅಭಿಪ್ರಾಯಗಳು, ಟ್ರಾಫಿಕ್ ಜಾಮ್ ಇವೆಲ್ಲವೂ ಬರುತ್ತವೆ. ಇವುಗಳ ಮೇಲೆ ನಮಗೆ ಯಾವುದೇ ಕಂಟ್ರೋಲ್ ಅಥವಾ ನಿಯಂತ್ರಣ ಇರುವುದಿಲ್ಲ. ರಿಯಾಕ್ಟಿವ್ ಜನರು ಯಾವಾಗಲೂ ಇದರ ಬಗ್ಗೆಯೇ ಯೋಚಿಸಿ ಗೊಣಗುತ್ತಾ ಸಮಯ ಹಾಳು ಮಾಡುತ್ತಾರೆ. ಅಯ್ಯೋ, ಸರ್ಕಾರ ಸರಿಯಿಲ್ಲ, ನನ್ನ ಬಾಸ್ ಸರಿಯಿಲ್ಲ, ನನ್ನ ಹಣೆಬರಹ ಸರಿಯಿಲ್ಲ ಎಂದು ದೂರುತ್ತಾರೆ. ಎರಡನೆಯದು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್. ಇದರಲ್ಲಿ ನಮ್ಮ ಆರೋಗ್ಯ, ನಮ್ಮ ಅಭ್ಯಾಸಗಳು, ನಮ್ಮ ಕೆಲಸ, ನಮ್ಮ ಕೋಪ, ನಾವು ಓದುವ ಪುಸ್ತಕಗಳು ಇವೆಲ್ಲವೂ ಬರುತ್ತವೆ. ಅಂದರೆ ಇವುಗಳನ್ನು ನಾವು ಬದಲಾಯಿಸಬಹುದು. ಪ್ರೊಆಕ್ಟಿವ್ ಜನರು ತಮ್ಮ ಶಕ್ತಿಯನ್ನು ಕೇವಲ ಈ ವಿಷಯಗಳ ಮೇಲೆ ಹಾಕುತ್ತಾರೆ. ಅವರು ತಮಗೆ ಕಂಟ್ರೋಲ್ ಇಲ್ಲದ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಬದಲಾಗಿ ತಾವು ಏನನ್ನು ಬದಲಾಯಿಸಲು ಸಾಧ್ಯವೋ ಅದರ ಮೇಲೆ ಗಮನಹರಿಸುತ್ತಾರೆ. ಸ್ನೇಹಿತರೆ, ಇವತ್ತಿನಿಂದಲೇ ನೀವು ನಿಮ್ಮ ಭಾಷೆಯನ್ನು ಗಮನಿಸಿ. ನೀವು ನಾನು ಹೀಗಿರೋದೇ ಹೀಗೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ, ಅಥವಾ ನಾನು ಬೇರೆ ವಿಧಾನವನ್ನು ಟ್ರೈ ಮಾಡ್ತೀನಿ ಅಂತೀರಾ? ಅವರು ನನಗೆ ತುಂಬಾ ಕೋಪ ತರಿಸ್ತಾರೆ ಅಂತೀರಾ, ಅಥವಾ ನನ್ನ ಕೋಪವನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅಂತೀರಾ? ನೆನಪಿಡಿ, ಜವಾಬ್ದಾರಿ ಅಂದರೆ ಇಂಗ್ಲಿಷ್ನಲ್ಲಿ ರೆಸ್ಪಾನ್ಸಿಬಿಲಿಟಿ. ಈ ಪದವನ್ನು ಒಡೆದರೆ ರೆಸ್ಪಾನ್ಸ್ ಎಬಿಲಿಟಿ ಎಂದು ಸಿಗುತ್ತದೆ. ಅಂದರೆ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ.
ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯೆ ನೀಡುತ್ತೀರಿ ಎನ್ನುವುದು ನಿಮ್ಮ ಕೈಯಲ್ಲೇ ಇದೆ. ಯಾವಾಗ ನೀವು ನಿಮ್ಮ ಜೀವನದ ಸ್ಟಿಯರಿಂಗ್ ವೀಲನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳುತ್ತೀರೋ ಆಗ ಮಾತ್ರ ನೀವು ಮುಂದಿನ ಹಂತಕ್ಕೆ ಹೋಗಬಹುದು. ಹಾಗಾದರೆ ಒಮ್ಮೆ ನಾವು ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ನಮಗೆ ಬೇಕಾದ ಜೀವನವನ್ನು ಹೇಗೆ ನಿರ್ಮಿಸಿಕೊಳ್ಳಬೇಕು, ನಮಗೆ ಬೇಕಾದ ಗುರಿಯನ್ನು ತಲುಪಲು ದಾರಿ ಯಾವುದು, ಅದನ್ನು ತಿಳಿಸುವ ಅದ್ಭುತ ಹವ್ಯಾಸವೇ ಎರಡನೇ ಹವ್ಯಾಸ. ಅದು ನಿಮ್ಮ ಕಲ್ಪನಾಶಕ್ತಿಗೆ ಸಂಬಂಧಿಸಿದ್ದು. ಈಗ ನಾವು ಎರಡನೇ ಮತ್ತು ಅತ್ಯಂತ ಶಕ್ತಿಶಾಲಿ ಹವ್ಯಾಸದ ಬಗ್ಗೆ ತಿಳಿಯೋಣ. ಅದೇ ಹ್ಯಾಬಿಟ್ ನಂಬರ್ 2, ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್, ಅಂದರೆ ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಿ. ಇದನ್ನು ಅರ್ಥಮಾಡಿಕೊಳ್ಳಲು ಲೇಖಕರು ಸ್ಟೀಫನ್ ಕೋವಿ ಅವರು ನಮಗೆ ಒಂದು ಚಿಕ್ಕ ಮಾನಸಿಕ ಅಭ್ಯಾಸವನ್ನು ಮಾಡಲು ಹೇಳುತ್ತಾರೆ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ, ಇದೇ ಈ ಪುಸ್ತಕದ ಜೀವಾಳ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಈಗ ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ, ನೀವು ಒಂದು ಅಂತ್ಯಕ್ರಿಯೆಗೆ ಅಂದರೆ ಫ್ಯೂನರಲ್ಗೆ ಹೋಗುತ್ತಿದ್ದೀರಿ. ಅಲ್ಲಿ ಎಲ್ಲರೂ ಕಪ್ಪು ಬಟ್ಟೆ ಧರಿಸಿದ್ದಾರೆ, ವಾತಾವರಣ ತುಂಬಾ ಮೌನವಾಗಿದೆ ಮತ್ತು ಎಲ್ಲರೂ ದುಃಖದಲ್ಲಿದ್ದಾರೆ. ನೀವು ಮುಂದೆ ಹೋಗಿ ಶವಪೆಟ್ಟಿಗೆಯನ್ನು ನೋಡುತ್ತೀರಿ. ಆಶ್ಚರ್ಯ ಅಂದರೆ ಆ ಪೆಟ್ಟಿಗೆಯಲ್ಲಿ ಮಲಗಿರುವುದು ಬೇರೆ ಯಾರೂ ಅಲ್ಲ, ಸ್ವತಃ ನೀವೇ. ಹೌದು, ಇದು ಇಂದಿನಿಂದ 3 ವರ್ಷಗಳ ನಂತರ ನಡೆಯುತ್ತಿರುವ ನಿಮ್ಮದೇ ಅಂತ್ಯಕ್ರಿಯೆ. ಈಗ ಅಲ್ಲಿ ನಿಮ್ಮ ಕುಟುಂಬದವರು, ಆಫೀಸ್ನ ಸಹೋದ್ಯೋಗಿಗಳು, ನಿಮ್ಮ ಸ್ನೇಹಿತರು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಅವರೆಲ್ಲರೂ ನಿಮ್ಮ ಬಗ್ಗೆ ಮಾತನಾಡಲು ಸ್ಟೇಜ್ ಮೇಲೆ ಬರುತ್ತಾರೆ. ಈಗ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ, ಆ ಜನರು ನಿಮ್ಮ ಬಗ್ಗೆ ಏನನ್ನು ಹೇಳಬೇಕು ಎಂದು ನೀವು ಬಯಸುತ್ತೀರಿ? ಒಬ್ಬ ತಂದೆಯಾಗಿ, ತಾಯಿಯಾಗಿ ಅಥವಾ ಮಗನಾಗಿ ನೀವು ಎಂತಹ ವ್ಯಕ್ತಿಯಾಗಿದ್ದೀರಿ ಎಂದು ಅವರು ಹೇಳಬೇಕು? ಒಬ್ಬ ಉದ್ಯೋಗಿಯಾಗಿ ನೀವು ಎಷ್ಟು ಪ್ರಾಮಾಣಿಕವಾಗಿದ್ದೀರಿ ಎಂದು ಅವರು ಹೇಳಬೇಕು? ನೀವು ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದೀರಿ ಎಂದು ಜನ ನೆನಪಿಸಿಕೊಳ್ಳಬೇಕು. ಸ್ನೇಹಿತರೆ, ನೀವು ಈ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಡುತ್ತೀರೋ ಅದೇ ನಿಮ್ಮ ಜೀವನದ ನಿಜವಾದ ವ್ಯಾಖ್ಯಾನ ಮತ್ತು ಗುರಿ. ಇದನ್ನೇ ಲೇಖಕರು ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್ ಎಂದು ಕರೆಯುತ್ತಾರೆ. ನಮ್ಮ ಜೀವನದ ಕೊನೆಯ ದಿನ ನಾವು ಏನಾಗಿರಬೇಕು ಎಂದು ಬಯಸುತ್ತೇವೆಯೋ ಅದಕ್ಕೆ ತಕ್ಕಂತೆ ಇವತ್ತಿನಿಂದಲೇ ನಮ್ಮ ಕೆಲಸಗಳನ್ನು ಪ್ರಾರಂಭಿಸಬೇಕು. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು 2 ಬಾರಿ ಸೃಷ್ಟಿಯಾಗುತ್ತದೆ. ಮೊದಲನೆಯದು ಮೆಂಟಲ್ ಕ್ರಿಯೇಷನ್, ಅಂದರೆ ಮಾನಸಿಕ ಸೃಷ್ಟಿ, ಮತ್ತು ಎರಡನೆಯದು ಫಿಸಿಕಲ್ ಕ್ರಿಯೇಷನ್, ಅಂದರೆ ಭೌತಿಕ ಸೃಷ್ಟಿ. ಉದಾಹರಣೆಗೆ, ಒಂದು ಮನೆ ಕಟ್ಟುವ ಮೊದಲು ಆ ಮನೆಯ ಬ್ಲೂ ಪ್ರಿಂಟ್ ಅಥವಾ ನಕ್ಷೆ ನಮ್ಮ ಮನಸ್ಸಿನಲ್ಲಿ ಮತ್ತು ಪೇಪರ್ ಮೇಲೆ ಸಿದ್ಧವಾಗುತ್ತದೆ. ಇದು ಮೊದಲ ಸೃಷ್ಟಿ. ಆ ನಂತರವೇ ಇಟ್ಟಿಗೆ, ಸಿಮೆಂಟ್ ಬಂದು ಮನೆ ನಿರ್ಮಾಣವಾಗುತ್ತದೆ. ಇದು ಎರಡನೇ ಸೃಷ್ಟಿ. ನಿಮ್ಮ ಮನಸ್ಸಿನಲ್ಲಿ ಪ್ಲಾನ್ ಸರಿಯಾಗಿಲ್ಲದಿದ್ದರೆ ಕಟ್ಟುವ ಮನೆ ಕೂಡ ಸರಿಯಾಗಿರುವುದಿಲ್ಲ. ಅದೇ ರೀತಿ ನಮ್ಮ ಜೀವನಕ್ಕೂ ಒಂದು ಬ್ಲೂ ಪ್ರಿಂಟ್ ಬೇಕು. ಬಹಳಷ್ಟು ಜನ ಜೀವನದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ, ಕಷ್ಟಪಟ್ಟು ಏಣಿ ಹತ್ತುತ್ತಿರ್ತಾರೆ. ಆದರೆ ಕೊನೆಗೆ ಮೇಲೆ ತಲುಪಿದ ಮೇಲೆ ಅವರಿಗೆ ಗೊತ್ತಾಗುತ್ತೆ ತಾವು ಹತ್ತಿದ ಏಣಿ ತಪ್ಪು ಗೋಡೆಗೆ ಒರಗಿದೆ ಎಂದು. ಅಂದರೆ ಅವರು ಅಂದುಕೊಂಡ ಯಶಸ್ಸು ಸಿಕ್ಕರೂ ನೆಮ್ಮದಿಯಿರುವುದಿಲ್ಲ, ಏಕೆಂದರೆ ಅವರು ತಮಗೆ ನಿಜವಾಗಲೂ ಏನು ಬೇಕು ಎಂದು ಮೊದಲೇ ಯೋಚಿಸಿರುವುದಿಲ್ಲ. ಆದ್ದರಿಂದ ಈ ಹವ್ಯಾಸವನ್ನು ಅಳವಡಿಸಿಕೊಳ್ಳಲು ಲೇಖಕರು ಒಂದು ದಾರಿಯನ್ನು ಸೂಚಿಸುತ್ತಾರೆ. ಅದೇ ಪರ್ಸನಲ್ ಮಿಷನ್ ಸ್ಟೇಟ್ಮೆಂಟ್, ಅಂದರೆ ವೈಯಕ್ತಿಕ ಧ್ಯೇಯೋದ್ದೇಶ. ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನ್ ಹೇಗೆ ಒಂದು ದೇಶಕ್ಕೆ ದಿಕ್ಸೂಚಿಯೋ ಹಾಗೆ ಈ ಮಿಷನ್ ಸ್ಟೇಟ್ಮೆಂಟ್ ನಿಮ್ಮ ಜೀವನಕ್ಕೆ ದಿಕ್ಸೂಚಿ. ಇದರಲ್ಲಿ ನೀವು ಸ್ಪಷ್ಟವಾಗಿ ಬರೆದಿಟ್ಟುಕೊಳ್ಳಬೇಕು. ನಾನು ಎಂತಹ ವ್ಯಕ್ತಿಯಾಗಬೇಕು, ಅಂದರೆ ನನ್ನ ಗುಣಗಳು ಯಾವುವು? ನಾನು ಜೀವನದಲ್ಲಿ ಏನನ್ನು ಸಾಧಿಸಬೇಕು? ನನ್ನ ಜೀವನದ ಮೌಲ್ಯಗಳು ಅಂದರೆ ವ್ಯಾಲ್ಯೂಸ್ ಯಾವುವು? ಯಾವಾಗ ನಿಮ್ಮ ಬಳಿ ಈ ಸ್ಪಷ್ಟತೆ ಇರುತ್ತದೆಯೋ ಆಗ ನೀವು ಬೇರೆಯವರು ಹೇಳಿದಂತೆ ಬದುಕುವುದಿಲ್ಲ, ನಿಮ್ಮದೇ ಆದ ದಾರಿಯಲ್ಲಿ ನಡೆಯುತ್ತೀರಿ. ದಿನನಿತ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ದೊಡ್ಡದಾಗಿ ಕಾಣುವುದಿಲ್ಲ, ಏಕೆಂದರೆ ನಿಮ್ಮ ಕಣ್ಣು ಆ ದೊಡ್ಡ ಗುರಿಯ ಮೇಲಿರುತ್ತದೆ. ಒಮ್ಮೆ ನೀವು ನಿಮ್ಮ ಜೀವನದ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡ ಮೇಲೆ ಅದನ್ನು ರಿಯಾಲಿಟಿ ಮಾಡುವುದು ಅಥವಾ ನಿಜ ಮಾಡುವುದು ಹೇಗೆ? ನಮ್ಮ ಕನಸುಗಳನ್ನು ನನಸು ಮಾಡಲು ನಾವು ಸಮಯವನ್ನು ಹೇಗೆ ಬಳಸಬೇಕು? ಇದಕ್ಕಾಗಿಯೇ ಇದೇ 3ನೆಯ ಹವ್ಯಾಸ. ಇದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರುವ ಎಲ್ಲ ವಿಚಾರಗಳನ್ನು ಬದಲಾಯಿಸಿಬಿಡುತ್ತದೆ. ಅದೇನು ಅಂತ ಮುಂದೆ ನೋಡೋಣ.
ಈಗ ನಾವು ಮೂರನೇ ಹವ್ಯಾಸದ ಬಗ್ಗೆ ಮಾತನಾಡೋಣ. ಹ್ಯಾಬಿಟ್ ನಂಬರ್ 3, ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್. ಅಂದರೆ ಮೊದಲು ಮಾಡಬೇಕಾದ ಕೆಲಸಗಳನ್ನು ಮೊದಲೇ ಮಾಡಿ. ಸ್ನೇಹಿತರೆ, ನಾವು ಎರಡನೇ ಹವ್ಯಾಸದಲ್ಲಿ ನಮ್ಮ ಜೀವನದ ಗುರಿ ಏನು ಅಥವಾ ಬ್ಲೂ ಪ್ರಿಂಟ್ ಏನು ಎಂದು ತಿಳಿದುಕೊಂಡೆವು. ಆದರೆ ಆ ಬ್ಲೂ ಪ್ರಿಂಟ್ ಪ್ರಕಾರ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದು ಹೇಗೆ? ಅದಕ್ಕೆ ಬೇಕಾಗಿರೋದೇ ಈ ಮೂರನೇ ಹವ್ಯಾಸ. ಸರಳವಾಗಿ ಹೇಳಬೇಕೆಂದರೆ ಹ್ಯಾಬಿಟ್ ನಂಬರ್ 1 ಹೇಳುತ್ತೆ ನೀವೇ ಕ್ರಿಯೇಟರ್. ಹ್ಯಾಬಿಟ್ ನಂಬರ್ 2 ಹೇಳುತ್ತೆ ಒಳ್ಳೆಯ ಪ್ಲಾನ್ ಮಾಡಿಕೊಳ್ಳಿ, ಮೆಂಟಲ್ ಕ್ರಿಯೇಷನ್. ಮತ್ತು ಈ ಹ್ಯಾಬಿಟ್ ನಂಬರ್ 3 ಹೇಳುತ್ತೆ ಆ ಪ್ಲಾನ್ ಅನ್ನು ಕಾರ್ಯರೂಪಕ್ಕೆ ತನ್ನಿ, ಫಿಸಿಕಲ್ ಕ್ರಿಯೇಷನ್. ನಮ್ಮಲ್ಲಿ ತುಂಬಾ ಜನ ಹೇಳುವ ಸಾಮಾನ್ಯ ಡೈಲಾಗ್ ಅಂದರೆ ನನಗೆ ಟೈಮ್ ಇಲ್ಲ. ಆದರೆ ಲೇಖಕರು ಹೇಳ್ತಾರೆ, ಸಮಸ್ಯೆ ಟೈಮ್ ಅಥವಾ ಸಮಯದ್ದಲ್ಲ, ಸಮಸ್ಯೆ ಇರುವುದು ನಮ್ಮ ಆದ್ಯತೆ ಅಥವಾ ಪ್ರಯಾರಿಟಿಯಲ್ಲಿ. ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ಟೀಫನ್ ಕೋವಿಯವರು ಟೈಮ್ ಮ್ಯಾನೇಜ್ಮೆಂಟ್ ಮೇಟ್ರಿಕ್ಸ್ ಎಂಬ ಅದ್ಭುತವಾದ ಕಾನ್ಸೆಪ್ಟ್ ಅನ್ನು ಪರಿಚಯಿಸುತ್ತಾರೆ. ನಾವು ಮಾಡುವ ಕೆಲಸಗಳನ್ನು 4 ಭಾಗಗಳಾಗಿ ಅಥವಾ ಕ್ವಾಡ್ರೆಂಟ್ಗಳಾಗಿ ವಿಂಗಡಿಸಬಹುದು. ಕ್ವಾಡ್ರೆಂಟ್ 1, ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್, ತುರ್ತು ಮತ್ತು ಮುಖ್ಯವಾದದ್ದು. ಇದು ತುಂಬಾ ಅರ್ಜೆಂಟ್ ಕೆಲಸಗಳು. ಉದಾಹರಣೆಗೆ, ನಾಳೆಯೇ ಎಕ್ಸಾಮ್ ಇದೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬಂದಿದೆ ಅಥವಾ ನಾಳೆ ಬಿಲ್ ಕಟ್ಟದಿದ್ದರೆ ಕರೆಂಟ್ ಕಟ್ ಮಾಡುತ್ತಾರೆ. ನಾವು ಯಾವಾಗಲೂ ಈ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡರೆ ನಾವು ಸದಾ ಒತ್ತಡದಲ್ಲಿ ಅಥವಾ ಸ್ಟ್ರೆಸ್ನಲ್ಲಿ ಇರುತ್ತೇವೆ. ಇದನ್ನು ಅಗ್ನಿಶಾಮಕ ದಳದ ಕೆಲಸ ಎನ್ನಬಹುದು, ಬೆಂಕಿ ಬಿದ್ದಾಗ ಆರಿಸೋದು. ಕ್ವಾಡ್ರೆಂಟ್ 3, ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್, ತುರ್ತು ಆದರೆ ಮುಖ್ಯವಲ್ಲ. ನಾನು ಕ್ವಾಡ್ರೆಂಟ್ 2 ಅನ್ನು ಕೊನೆಗೆ ಹೇಳ್ತೀನಿ. ಈ ಮೂರನೇ ಬಾಕ್ಸ್ನಲ್ಲಿ ನಮಗೆ ಬರುವ ಅನಗತ್ಯ ಫೋನ್ ಕಾಲ್ಗಳು, ಅರ್ಜೆಂಟ್ ಎಂದು ಅನಿಸುವ ಆದರೆ ನಮ್ಮ ಜೀವನಕ್ಕೆ ಮುಖ್ಯವಲ್ಲದ ಮೀಟಿಂಗ್ಗಳು ಅಥವಾ ಬೇರೆಯವರ ಕೆಲಸಗಳು ಬರುತ್ತವೆ. ಬಹಳಷ್ಟು ಜನ ಇಲ್ಲೇ ಕಾಲ ಕಳೆಯುತ್ತಾರೆ. ಅವರಂದುಕೊಳ್ಳುತ್ತಾರೆ ತಾವು ತುಂಬಾ ಬ್ಯುಸಿ ಇದ್ದೀವಿ ಅಂತ. ಆದರೆ ದಿನದ ಕೊನೆಗೆ ನೋಡಿದರೆ ಅವರ ಸ್ವಂತ ಪ್ರಗತಿಗೆ ಏನೂ ಆಗಿರುವುದಿಲ್ಲ. ಕ್ವಾಡ್ರೆಂಟ್ 4, ನಾಟ್ ಅರ್ಜೆಂಟ್ ಆ್ಯಂಡ್ ನಾಟ್ ಇಂಪಾರ್ಟೆಂಟ್, ತುರ್ತು ಅಲ್ಲ, ಮುಖ್ಯವೂ ಅಲ್ಲ. ಇದು ಸಂಪೂರ್ಣ ಸಮಯ ಹಾಳು ಮಾಡುವ ವಲಯ. ಗಂಟೆಗಟ್ಟಲೆ ಮೊಬೈಲ್ ಸ್ಕ್ರೋಲ್ ಮಾಡುವುದು, ಅನಗತ್ಯವಾಗಿ ಟಿವಿ ನೋಡುವುದು, ಹರಟೆ ಹೊಡೆಯುವುದು. ಪರಿಣಾಮಕಾರಿ ಜನರು ಈ ವಲಯದಿಂದ ಸಂಪೂರ್ಣವಾಗಿ ದೂರವಿರುತ್ತಾರೆ. ಕ್ವಾಡ್ರೆಂಟ್ 2, ನಾಟ್ ಅರ್ಜೆಂಟ್ ಬಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ತುರ್ತಲ್ಲ ಆದರೆ ಅತ್ಯಂತ ಮುಖ್ಯವಾದದ್ದು. ಸ್ನೇಹಿತರೆ, ಇದೇ ಮ್ಯಾಜಿಕ್ ನಡೆಯುವ ಜಾಗ. ಇಲ್ಲಿ ಬರುವ ಕೆಲಸಗಳು ಅರ್ಜೆಂಟ್ ಇರುವುದಿಲ್ಲ, ಆದರೆ ಇವು ನಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಉದಾಹರಣೆಗೆ, ವ್ಯಾಯಾಮ ಮಾಡುವುದು, ಪುಸ್ತಕ ಓದುವುದು, ಕುಟುಂಬದ ಜೊತೆ ಸಂಬಂಧ ಬೆಳೆಸುವುದು, ಭವಿಷ್ಯದ ಪ್ಲಾನಿಂಗ್ ಮಾಡುವುದು. ಇವೆಲ್ಲವೂ ಇವತ್ತೇ ಮಾಡದಿದ್ದರೆ ಏನೂ ಆಗಲ್ಲ. ಅದಕ್ಕೆ ನಾವು ಇವುಗಳನ್ನು ಮುಂದೂಡುತ್ತೇವೆ. ಆದರೆ ಯಾರು ಈ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಾರೋ ಅವರೇ ಜೀವನದಲ್ಲಿ ಗೆಲ್ಲುವವರು. ಈ ಹ್ಯಾಬಿಟ್ ಸಾರಾಂಶ ಇಷ್ಟೇ. ನೀವು ನಿಮ್ಮ ಸಮಯವನ್ನು ಹೆಚ್ಚಾಗಿ ಕ್ವಾಡ್ರೆಂಟ್ 2ನಲ್ಲಿ ಕಳೆಯಬೇಕು. ಸಮಸ್ಯೆಗಳು ಬರುವ ಮುಂಚೆಯೇ ಅವುಗಳನ್ನು ತಡೆಯಬೇಕು. ಇದನ್ನು ಮಾಡಬೇಕು ಅಂದ್ರೆ ನೀವು ನೋ ಎಂದು ಹೇಳುವುದನ್ನು ಕಲಿಯಬೇಕು. ನಿಮ್ಮ ಗುರಿಗೆ ಸಂಬಂಧಪಡದ ಅನಗತ್ಯ ಕೆಲಸಗಳಿಗೆ ನಗತ್ತಲೇ ನೋ ಎಂದು ಹೇಳಿ. ಮುಖ್ಯವಾದ ಕೆಲಸಗಳಿಗೆ ಎಸ್ ಎಂದು ಹೇಳಿ. ಸಮಯವನ್ನು ಮ್ಯಾನೇಜ್ ಮಾಡಬೇಡಿ, ನಿಮ್ಮನ್ನು ನೀವು ಮ್ಯಾನೇಜ್ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ನಾವು ನೋಡಿದ 3 ಹವ್ಯಾಸಗಳು ನಮ್ಮ ವೈಯಕ್ತಿಕ ಗೆಲುವಿಗೆ ಸಂಬಂಧಿಸಿದ್ದವು, ಅಂದರೆ ನಮ್ಮನ್ನು ನಾವು ಗೆಲ್ಲುವುದು. ಆದರೆ ನಾವು ಸಮಾಜದಲ್ಲಿ ಬೇರೆಯವರ ಜೊತೆ ಗೆಲ್ಲುವುದು ಹೇಗೆ, ಎಲ್ಲರ ಜೊತೆ ಚೆನ್ನಾಗಿರುವುದು ಹೇಗೆ, ಅದಕ್ಕೆ ಬೇಕಾದ ಹವ್ಯಾಸಗಳೇ ಮುಂದಿನವು. ಸ್ನೇಹಿತರೆ, ನಾವಿಲ್ಲಿಯವರೆಗೆ ನಮ್ಮನ್ನು ನಾವು ಹೇಗೆ ಲೀಡ್ ಮಾಡಬೇಕು ಎಂದು ನೋಡಿದೆವು. ಈಗ ನಾವು 4ನೇ ಹವ್ಯಾಸಕ್ಕೆ ಕಾಲಿಡುತ್ತಿದ್ದೇವೆ. ಇದು ನಮ್ಮ ಸಂಬಂಧಗಳಿಗೆ, ಅಂದರೆ ರಿಲೇಶನ್ಶಿಪ್ಸ್ಗೆ ಸಂಬಂಧಿಸಿದ್ದು. ಹ್ಯಾಬಿಟ್ ನಂಬರ್ 4, ಥಿಂಕ್ ವಿನ್ ವಿನ್, ಅಂದರೆ ನನ್ನ ಗೆಲುವಿನ ಜೊತೆಗೆ ಎದುರಿಗಿರುವವರ ಗೆಲುವು ಆಗಲಿ ಎಂದು ಯೋಚಿಸುವುದು. ಸಾಮಾನ್ಯವಾಗಿ ನಮಗೆ ಬಾಲ್ಯದಿಂದಲೇ ಒಂದು ತಪ್ಪು ಕಲ್ಪನೆಯನ್ನು ತುಂಬಲಾಗಿರುತ್ತದೆ. ಅದೇನೆಂದರೆ, ನಾನು ಗೆಲ್ಲಬೇಕು ಅಂದರೆ ಬೇರೆಯವರು ಸೋಲಲೇಬೇಕು. ಶಾಲೆಯಲ್ಲಿ ರ್ಯಾಂಕ್ ಬರುವುದರಲ್ಲಿ ಅಥವಾ ಆಟದ ಮೈದಾನವಿರಲಿ, ಅಲ್ಲಿ ಒಬ್ಬನೇ ವಿನ್ನರ್, ಉಳಿದವರೆಲ್ಲ ಲೂಸರ್ಸ್. ಇದನ್ನು ಲೇಖಕರು ವಿನ್ ಲೂಸ್, ಅಂದರೆ ನಾನು ಗೆಲ್ಲಬೇಕು ನೀವು ಸೋಲಬೇಕು ಮನಸ್ಥಿತಿ ಎಂದು ಕರೆಯುತ್ತಾರೆ. ಇಂತಹ ಜನರು ಯಾವಾಗಲೂ ತಮ್ಮ ಅಧಿಕಾರ ಬಳಸಿ ಬೇರೆಯವರನ್ನು ತುಳಿದು ಮೇಲೆ ಬರಲು ನೋಡುತ್ತಾರೆ. ಇನ್ನೂ ಕೆಲವರಿರುತ್ತಾರೆ, ಅವರು ಲೂಸ್ ವಿನ್, ಅಂದರೆ ನಾನು ಸೋಲುತ್ತೇನೆ ನೀವು ಗೆಲ್ಲಿ ಮನಸ್ಥಿತಿಯವರು. ಇವರು ಯಾರಿಗೂ ಬೇಜಾರು ಮಾಡಬಾರದು ಎಂದು ತಮಗೆ ಇಷ್ಟವಿಲ್ಲದಿದ್ದರೂ ಎಲ್ಲದಕ್ಕೂ ತಲೆ ಆಡಿಸುತ್ತಾರೆ.
ಇವರು ಶಾಂತಿಗಾಗಿ ತಮ್ಮ ಆತ್ಮಾಭಿಮಾನವನ್ನೇ ಕಳೆದುಕೊಳ್ಳುತ್ತಾರೆ. ಆದರೆ ಅತ್ಯಂತ ಪರಿಣಾಮಕಾರಿ ಜನರು, ಅಂದರೆ ಹೈಲಿ ಎಫೆಕ್ಟಿವ್ ಪೀಪಲ್, ಈ ಎರಡನ್ನೂ ಮಾಡುವುದಿಲ್ಲ. ಅವರು ವಿನ್ ವಿನ್ ದಾರಿಯನ್ನು ಆರಿಸಿಕೊಳ್ಳುತ್ತಾರೆ. ಏನಿದು ವಿನ್ ವಿನ್? ಇದು ಒಂದು ರೀತಿಯ ಒಪ್ಪಂದ. ನನಗೂ ಲಾಭ ಆಗಬೇಕು, ನಿಮಗೂ ಲಾಭ ಆಗಬೇಕು, ಇಲ್ಲದಿದ್ದರೆ ಆ ವ್ಯವಹಾರವೇ ಬೇಡ ಎನ್ನುವ ದಿಟ್ಟ ನಿರ್ಧಾರ. ಉದಾಹರಣೆಗೆ, ನೀವು ನಿಮ್ಮ ಬಾಸ್ ಜೊತೆ ಸಂಬಳದ ಬಗ್ಗೆ ಮಾತನಾಡುವಾಗ ನನಗೆ ಸಂಬಳ ಜಾಸ್ತಿ ಕೊಡಿ ಎಂದು ಜಗಳ ಮಾಡುವುದು ವಿನ್ ಲೂಸ್. ಅಥವಾ ಪರವಾಗಿಲ್ಲ ಸರ್, ನೀವು ಕೊಟ್ಟಷ್ಟೇ ತಗೊಳ್ತೀನಿ ಎಂದು ಸುಮ್ಮನೆ ಇರುವುದು ಲೂಸ್ ವಿನ್. ಆದರೆ ಸರ್, ನಾನು ಕಂಪನಿಗೆ ಈ ರೀತಿ ಹೆಚ್ಚು ಲಾಭ ತಂದುಕೊಡ್ತೀನಿ, ಬದಲಾಗಿ ನೀವು ನನಗೆ ಇಷ್ಟು ಸಂಬಳ ಕೊಡಿ ಎಂದು ಮಾತನಾಡುವುದು ವಿನ್ ವಿನ್. ಇಲ್ಲಿ ಇಬ್ಬರಿಗೂ ಲಾಭ ಇದೆ. ಈ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ನಮಗೆ ಅಬಂಡನ್ಸ್ ಮೆಂಟಾಲಿಟಿ, ಅಂದರೆ ವಿಪುಲತೆಯ ಮನಸ್ಥಿತಿ ಬೇಕು. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಾಕ್ಷಾಗುವಷ್ಟು ಸಂಪತ್ತು, ಅವಕಾಶ ಮತ್ತು ಯಶಸ್ಸು ಇದೆ ಎಂದು ನಂಬುವುದು. ಆದರೆ ದುರದೃಷ್ಟವಶಾತ್ ಬಹಳಷ್ಟು ಜನರಿಗೆ ಸ್ಕೇರ್ಸಿಟಿ ಮೆಂಟಾಲಿಟಿ ಇರುತ್ತೆ. ಅವರಿಗೆ ಯಶಸ್ಸು ಎನ್ನುವುದು ಕೇವಲ ಒಂದೇ ಕೇಕ್ ಇದ್ದ ಹಾಗೆ. ಬೇರೆಯವರಿಗೆ ಜಾಸ್ತಿ ಸಿಕ್ಕರೆ ತಮಗೆ ಕಡಿಮೆ ಸಿಗುತ್ತೆ ಎಂದು ಭಯಪಡುತ್ತಾರೆ. ಅದಕ್ಕೆ ಅವರು ಬೇರೆಯವರ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚುಪಡುತ್ತಾರೆ. ಆದರೆ ನೆನಪಿಡಿ ಸ್ನೇಹಿತರೆ, ಬೇರೆಯವರ ದೀಪ ಆರಿಸುವುದರಿಂದ ನಿಮ್ಮ ದೀಪದ ಬೆಳಕು ಹೆಚ್ಚಾಗುವುದಿಲ್ಲ. ನಿಜವಾದ ಯಶಸ್ಸು ಸಿಗುವುದು ಸಹಕಾರದಿಂದ, ಸ್ಪರ್ಧೆಯಿಂದ ಅಲ್ಲ. ಆದ್ದರಿಂದ ಇವತ್ತಿನಿಂದಲೇ ನಿಮ್ಮ ಮನೆಯಲ್ಲಿ, ಬಿಸ್ನೆಸ್ನಲ್ಲಿ ಅಥವಾ ಸ್ನೇಹಿತರ ಜೊತೆ ಮಾತನಾಡುವಾಗ ನಾನು ಮಾತ್ರ ಗೆಲ್ಲಬೇಕು ಎಂದು ಯೋಚಿಸಬೇಡಿ. ನಾವು ಇಬ್ಬರೂ ಒಟ್ಟಿಗೆ ಹೇಗೆ ಗೆಲ್ಲಬಹುದು ಎಂದು ಯೋಚಿಸಿ. ಆದರೆ ಈ ರೀತಿ ಎಲ್ಲರ ಜೊತೆ ವಿನ್ ವಿನ್ ಆಗಿರಬೇಕು ಅಂದರೆ ನಮಗೆ ಇನ್ನೊಬ್ಬರ ಮನಸ್ಸಿನ ಮಾತು ಅರ್ಥ ಆಗಬೇಕಲ್ಲವೇ? ಅವರು ಏನು ಬಯಸುತ್ತಿದ್ದಾರೆ ಎಂದು ತಿಳಿಯುವುದು ಹೇಗೆ? ಅದಕ್ಕಾಗಿಯೇ ಇದೇ 5ನೇ ಹವ್ಯಾಸ. ಇದು ಸಂವಹನ ಕಲೆ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಗೆ ಸಂಬಂಧಿಸಿದ ಅತ್ಯಂತ ಶ್ರೇಷ್ಠ ಹವ್ಯಾಸ. ಮುಂದಿನದು 5ನೇ ಹವ್ಯಾಸ. ಇದು ನಮ್ಮ ಜೀವನದ ಅತಿ ದೊಡ್ಡ ಸಮಸ್ಯೆಗೆ ಪರಿಹಾರ ನೀಡುತ್ತದೆ. ಹ್ಯಾಬಿಟ್ ನಂಬರ್ 5, ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್, ದೆನ್ ಟು ಬಿ ಅಂಡರ್ಸ್ಟುಡ್. ಇದರರ್ಥ ಸರಳವಾಗಿದೆ. ನೀವು ಬೇರೆಯವರಿಗೆ ನಿಮ್ಮ ಮಾತು ಅರ್ಥವಾಗಬೇಕು ಎಂದು ಬಯಸುವ ಮುನ್ನ ಮೊದಲು ನೀವು ಅವರನ್ನು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಏನು ತಪ್ಪು ಮಾಡುತ್ತೇವೆ ಗೊತ್ತಾ? ಯಾರಾದರೂ ನಮ್ಮ ಹತ್ತಿರ ಬಂದು ಅವರ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಿರುವಾಗ ನಾವು ಅದನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳುವುದೇ ಇಲ್ಲ. ಅವರು ಮಾತನಾಡುತ್ತಿರುವಾಗಲೇ ನಮ್ಮ ಮನಸ್ಸಿನಲ್ಲಿ ಇದಕ್ಕೆ ನಾನು ಏನು ಉತ್ತರ ಕೊಡಲಿ ಎಂದು ಯೋಚಿಸುತ್ತಿರುತ್ತೇವೆ. ಸ್ಟೀಫನ್ ಕೋವಿ ಅವರು ಹೇಳುತ್ತಾರೆ, ಮೋಸ್ಟ್ ಪೀಪಲ್ ಡು ನಾಟ್ ಲಿಸನ್ ವಿತ್ ದ ಇಂಟೆಂಟ್ ಟು ಅಂಡರ್ಸ್ಟ್ಯಾಂಡ್, ದೇ ಲಿಸನ್ ವಿತ್ ದ ಇಂಟೆಂಟ್ ಟು ರಿಪ್ಲೈ. ಅಂದರೆ ನಾವು ಅರ್ಥ ಮಾಡಿಕೊಳ್ಳಲು ಕೇಳುವುದಿಲ್ಲ, ಬಾಯಿ ಮುಚ್ಚಿಸಲು ಅಥವಾ ಉತ್ತರ ಕೊಡಲು ಕೇಳುತ್ತೇವೆ. ಇದನ್ನು ವಿವರಿಸಲು ಲೇಖಕರು ಕಣ್ಣಿನ ಡಾಕ್ಟರ್ ಉದಾಹರಣೆ ಕೊಡುತ್ತಾರೆ. ಒಮ್ಮೆ ಒಬ್ಬ ರೋಗಿ ಕಣ್ಣಿನ ಡಾಕ್ಟರ್ ಹತ್ತಿರ ಹೋಗಿ, ಡಾಕ್ಟರ್, ನನಗೆ ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಡಾಕ್ಟರ್ ತಕ್ಷಣ ತಾನು ಹಾಕಿಕೊಂಡಿದ್ದ ಕನ್ನಡಕವನ್ನು ತೆಗೆದು ರೋಗಿಗೆ ಕೊಟ್ಟು, ತಗೊಳ್ಳಿ, ಈ ಕನ್ನಡಕ ನನಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದೆ, ಇದನ್ನೇ ಹಾಕಿಕೊಳ್ಳಿ ಎನ್ನುತ್ತಾರೆ. ರೋಗಿ ಅದನ್ನು ಹಾಕಿಕೊಂಡು, ಇಲ್ಲ ಡಾಕ್ಟರ್, ಈಗಲಂತೂ ಪೂರ್ತಿ ಕತ್ತಲೆಯಾಗಿ ಕಾಣಿಸುತ್ತಿದೆ ಎನ್ನುತ್ತಾನೆ. ಆಗ ಡಾಕ್ಟರ್ ಕೋಪ ಮಾಡಿಕೊಂಡು, ಏನಪ್ಪಾ ನಿನ್ ಪ್ರಾಬ್ಲಮು, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಿದ್ದೀನಿ, ನಿನಗೆ ಕೃತಜ್ಞತೆ ಇಲ್ಲ ಎಂದು ಬೈಯುತ್ತಾರೆ. ಈಗ ಹೇಳಿ, ಮುಂದಿನ ಬಾರಿ ನೀವು ಆ ಡಾಕ್ಟರ್ ಹತ್ತಿರ ಹೋಗ್ತೀರಾ? ಖಂಡಿತ ಇಲ್ಲ. ಯಾಕೆಂದರೆ ಆ ಡಾಕ್ಟರ್ ರೋಗದ ಕಾರಣವನ್ನು ತಿಳಿಯದೆ ತನಗಾದ ಚಿಕಿತ್ಸೆಯನ್ನು, ಅಂದರೆ ಪ್ರಿಸ್ಕ್ರಿಪ್ಷನ್ ಅನ್ನು ಬೇರೆಯವರಿಗೆ ನೀಡುತ್ತಿದ್ದಾರೆ. ನಮ್ಮ ನಿಜ ಜೀವನದಲ್ಲೂ ನಾವು ಇದೇ ತಪ್ಪು ಮಾಡುತ್ತೇವೆ. ಮಗು ಬಂದು ಏನೋ ಹೇಳಲು ಹೋದರೆ ತಂದೆ ಪೂರ್ತಿ ಕೇಳುವ ಮುನ್ನವೇ ನನಗೆ ಗೊತ್ತುಬಿಡು, ನನ್ನ ಕಾಲದಲ್ಲಿ ಎಂದು ಅಡ್ವೈಸ್ ಕೊಡಲು ಶುರು ಮಾಡುತ್ತಾರೆ. ನೆನಪಿಡಿ, ಡಯಾಗ್ನೋಸ್ ಬಿಫೋರ್ ಯು ಪ್ರಿಸ್ಕ್ರೈಬ್, ಅಂದರೆ ಚಿಕಿತ್ಸೆ ನೀಡುವ ಮುನ್ನ ರೋಗ ಪತ್ತೆ ಹಚ್ಚಿ. ಇದಕ್ಕೆ ಪರಿಹಾರವೇ ಎಂಪಥೆಟಿಕ್ ಲಿಸನಿಂಗ್, ಅಂದರೆ ತಾದಾತ್ಮ್ಯದ ಆಲಿಸುವಿಕೆ. ಅಂದರೆ ಕೇವಲ ಕಿವಿಯಿಂದ ಶಬ್ದಗಳನ್ನು ಕೇಳುವುದಲ್ಲ, ಎದುರಿಗಿರುವ ವ್ಯಕ್ತಿಯ ಭಾವನೆಗಳನ್ನು, ಅವರ ನೋವನ್ನು ಹೃದಯದಿಂದ ಅರ್ಥ ಮಾಡಿಕೊಳ್ಳುವುದು. ಅವರು ಪ್ರಪಂಚವನ್ನು ಹೇಗೆ ನೋಡುತ್ತಿದ್ದಾರೋ ಅದೇ ದೃಷ್ಟಿಯಿಂದ ನೋಡಲು ಪ್ರಯತ್ನಿಸುವುದು. ಯಾವಾಗ ಎದುರಿಗಿರುವ ವ್ಯಕ್ತಿಗೆ ಹೌದು, ಇವರು ನನ್ನ ಮಾತನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬ ನಂಬಿಕೆ ಬರುತ್ತದೆಯೋ ಆಗ ಅವರು ನಿಮ್ಮ ಮಾತನ್ನು ಕೇಳಲು ಸಿದ್ಧರಾಗುತ್ತಾರೆ. ಆಗ ನೀವು ಹೇಳುವ ಸಲಹೆ ಅವರಿಗೆ ಇಷ್ಟವಾಗುತ್ತದೆ. ಆದ್ದರಿಂದ ಇವತ್ತಿನಿಂದ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಜೊತೆ ಮಾತನಾಡುವಾಗ ನಿಮ್ಮ ಮೊಬೈಲ್ ಪಕ್ಕಕ್ಕಿಡಿ. ಜಡ್ಜ್ ಮಾಡಬೇಡಿ, ಅಡ್ವೈಸ್ ಕೊಡಲು ಆತುರಪಡಬೇಡಿ. ಸುಮ್ಮನೆ ಅವರ ಮಾತನ್ನು ಆಲಿಸಿ. ಆಗ ನೋಡಿ ಮ್ಯಾಜಿಕ್ ಏನಾಗುತ್ತದೆ ಎಂದು. ನಿಮ್ಮ ಸಂಬಂಧಗಳು ಅದ್ಭುತವಾಗಿ ಸುಧಾರಿಸುತ್ತವೆ. ಹ್ಯಾಬಿಟ್ ನಂಬರ್ 6, ಸಿನರ್ಜೈಸ್.
ಸ್ನೇಹಿತರೆ, ಸಿನರ್ಜಿ ಎಂದರೆ ಏನು? ಇದಕ್ಕೆ ಗಣಿತದ ಸೂತ್ರ ಅನ್ವಯಿಸುವುದಿಲ್ಲ. ಗಣಿತದಲ್ಲಿ 1 + 1 = 2 ಆಗುತ್ತದೆ. ಆದರೆ ಸಿನರ್ಜಿಯಲ್ಲಿ 1 + 1 = 3 ಆಗಬಹುದು, 10 ಆಗಬಹುದು, ಅಥವಾ 100 ಕೂಡ ಆಗಬಹುದು. ಅಂದರೆ ಒಟ್ಟುಗೂಡಿದ ಶಕ್ತಿಯು ಬಿಡಿಬಿಡಿಯಾದ ಭಾಗಗಳ ಮೊತ್ತಕ್ಕಿಂತ ಯಾವಾಗಲೂ ಹೆಚ್ಚಾಗಿರುತ್ತದೆ. ಇದನ್ನು ಒಂದು ಸರಳ ಉದಾಹರಣೆಯಿಂದ ಅರ್ಥಮಾಡಿಕೊಳ್ಳೋಣ. ನೀವು 2 ಮರದ ತುಂಡುಗಳನ್ನು ತೆಗೆದುಕೊಳ್ಳಿ. ಒಂದೇ ತುಂಡು ಎಷ್ಟು ಭಾರ ತಡೆಯಬಲ್ಲದು ಎಂದು ಪರೀಕ್ಷಿಸಿ. ನಂತರ 2 ತುಂಡುಗಳನ್ನು ಒಟ್ಟಿಗೆ ಜೋಡಿಸಿ ಭಾರ ಹಾಕಿ. ಆಶ್ಚರ್ಯವೆಂದರೆ ಅವು ಬಿಡಿಬಿಡಿಯಾಗಿ ತಡೆಯುವ ಭಾರಕ್ಕಿಂತ ಒಟ್ಟಿಗೆ ಸೇರಿದಾಗ ಹೆಚ್ಚು ಭಾರವನ್ನು ತಡೆಯುತ್ತವೆ. ಪ್ರಕೃತಿಯಲ್ಲೂ ಅಷ್ಟೇ. 2 ಗಿಡಗಳನ್ನು ಅಕ್ಕಪಕ್ಕ ನೆಟ್ಟರೆ ಅವುಗಳ ಬೇರುಗಳು ಒಂದಕ್ಕೊಂದು ಸೇರಿಕೊಂಡು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತವೆ. ಆಗ 2 ಗಿಡಗಳು ಅದ್ಭುತವಾಗಿ ಬೆಳೆಯುತ್ತವೆ. ಮನುಷ್ಯರಾದ ನಾವೂ ಅಷ್ಟೇ. ನಮ್ಮ ಹತ್ತಿರ ಅದ್ಭುತವಾದ ಐಡಿಯಾ ಇರಬಹುದು, ಆದರೆ ಅದನ್ನು ಇನ್ನೊಬ್ಬರ ಐಡಿಯಾ ಜೊತೆ ಸೇರಿಸಿದಾಗ ನಾವು ಊಹಿಸಲು ಸಾಧ್ಯವಾಗದಂತಹ ಹೊಸ ಮತ್ತು ಶ್ರೇಷ್ಠವಾದ ದಾರಿ ಸಿಗುತ್ತದೆ. ಇದನ್ನೇ ಸ್ಟೀಫನ್ ಕೋವಿ ಥರ್ಡ್ ಆಲ್ಟರ್ನೇಟಿವ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದರೆ ಏನಾಗುತ್ತದೆ? 1, ಅವರು ಜಗಳ ಮಾಡುತ್ತಾರೆ, ಇಲ್ಲದಿದ್ದರೆ ರಾಜಿ ಮಾಡಿಕೊಳ್ಳುತ್ತಾರೆ. ರಾಜಿ ಮಾಡಿಕೊಳ್ಳುವುದು ಅಂದರೆ ನಾನು ಸ್ವಲ್ಪ ಬಿಟ್ಟುಕೊಡ್ತೀನಿ, ನೀನು ಸ್ವಲ್ಪ ಬಿಟ್ಟುಕೊಡು ಎಂದು. ಇಲ್ಲಿ 1 + 1 = 1.5 ಆಗಿರುತ್ತದೆ. ಯಾರೂ ಪೂರ್ತಿ ಗೆದ್ದಿರುವುದಿಲ್ಲ. ಆದರೆ ಸಿನರ್ಜಿ ಹಾಗಲ್ಲ. ಅದು ಹೇಳುತ್ತದೆ, ನನ್ನ ದಾರಿಯೂ ಬೇಡ, ನಿಮ್ಮ ದಾರಿಯೂ ಬೇಡ, ಬನ್ನಿ ಇವೆರಡಕ್ಕಿಂತ ಉತ್ತಮವಾದ 3ನೇ ದಾರಿಯನ್ನು ಹುಡುಕೋಣ. ಇದನ್ನು ಸಾಧಿಸಬೇಕು ಅಂದರೆ ನಾವು ಒಂದು ಪ್ರಮುಖ ವಿಷಯವನ್ನು ಕಲಿಯಬೇಕು: ವ್ಯಾಲ್ಯೂ ದ ಡಿಫರೆನ್ಸಸ್. ಜಗತ್ತಿನಲ್ಲಿ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿ ಯೋಚಿಸುತ್ತಿದ್ದರೆ ಅದರಲ್ಲಿ ಒಬ್ಬರ ಅವಶ್ಯಕತೆ ಇಲ್ಲ ಎಂದರ್ಥ. ಭಿನ್ನಾಭಿಪ್ರಾಯಗಳು ಇರುವುದು ಜಗಳ ಆಡಲು ಅಲ್ಲ, ನಮ್ಮ ಜ್ಞಾನವನ್ನು ಹೆಚ್ಚಿಸಲು. ಯಾವಾಗ ನೀವು ಎದುರಿಗಿರುವ ವ್ಯಕ್ತಿಯ ವಿಭಿನ್ನ ಅಭಿಪ್ರಾಯವನ್ನು ಗೌರವಿಸುತ್ತೀರೋ ಮತ್ತು ಅವರ ಸಾಮರ್ಥ್ಯದ ಜೊತೆ ನಿಮ್ಮ ಸಾಮರ್ಥ್ಯವನ್ನು ಸೇರಿಸುತ್ತೀರೋ, ಆಗ ನೀವು ಅಸಾಧಾರಣ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಟೀಮ್ ವರ್ಕ್ ಅಂದರೆ ಕೇವಲ ಒಟ್ಟಿಗೆ ಕೆಲಸ ಮಾಡುವುದಲ್ಲ, ಭಿನ್ನತೆಗಳನ್ನು ಒಗ್ಗೂಡಿಸಿ ಅದ್ಭುತ ಸೃಷ್ಟಿಸುವುದು. ಹ್ಯಾಬಿಟ್ ನಂಬರ್ 7, ಶಾರ್ಪನ್ ದ ಸಾ, ಅಂದರೆ ಗರಗಸವನ್ನು ಹರಿತಗೊಳಿಸಿ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಕಥೆ ಕೇಳಿ. ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಮರ ಕಡಿಯುತ್ತಿರುತ್ತಾನೆ. ಅವನು ಕಳೆದ 5 ಗಂಟೆಗಳಿಂದ ಒಂದೇ ಮರವನ್ನು ಕಡಿಯಲು ಕಷ್ಟಪಡುತ್ತಿರುತ್ತಾನೆ. ಅವನು ಪೂರ್ತಿ ಸುಸ್ತಾಗಿರುತ್ತಾನೆ, ಬೆವರು ಸುರಿಯುತ್ತಿರುತ್ತದೆ. ದಾರಿಯಲ್ಲಿ ಹೋಗುವ ಇನ್ನೊಬ್ಬ ವ್ಯಕ್ತಿ ಇದನ್ನು ನೋಡಿ ಕೇಳುತ್ತಾನೆ, ಏನ್ ಸರ್, ತುಂಬಾ ಸುಸ್ತಾದ ಹಾಗಿದೆ. ಆ ಗರಗಸದ ಹಲ್ಲುಗಳು ಮೊಂಡಾಗಿವೆ, ಅದಕ್ಕೆ ಮರ ಕಟ್ಟಾಗ್ತಿಲ್ಲ. ಒಂದು 10 ನಿಮಿಷ ಬ್ರೇಕ್ ತಗೊಂಡು ಗರಗಸವನ್ನು ಶಾರ್ಪ್ ಮಾಡಿಕೊಂಡು ಆಮೇಲೆ ಕಡಿಯಿರಿ, ಕೆಲಸ ಬೇಗ ಆಗುತ್ತೆ ಎಂದು ಸಲಹೆ ನೀಡುತ್ತಾನೆ. ಆಗ ಆ ಮರ ಕಡಿಯುವವನು ಕೋಪದಿಂದ, ನನಗೆ ಗರಗಸ ಶಾರ್ಪ್ ಮಾಡೋಕೆ ಟೈಮ್ ಇಲ್ಲ ರೀ, ನೋಡ್ರಲ್ಲ ನಾನು ಮರ ಕಡಿಯೋದ್ರಲ್ಲಿ ಎಷ್ಟು ಬ್ಯುಸಿ ಇದ್ದೀನಿ ಅಂತ ಎಂದು ಹೇಳುತ್ತಾನೆ. ಕೇಳೋಕೆ ಇದು ತಮಾಷೆಯಾಗಿ ಕಾಣಬಹುದು, ಆದರೆ ನಮ್ಮ ನಿಜ ಜೀವನದಲ್ಲಿ ನಾವೆಲ್ಲರೂ ಮಾಡುತ್ತಿರುವುದು ಇದನ್ನೇ ಅಲ್ಲವೇ? ನಾವು ದುಡಿಯೋದ್ರಲ್ಲಿ, ಓಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗ್ತೀವಿ ಅಂದರೆ ನಮ್ಮ ಅತಿ ದೊಡ್ಡ ಆಸ್ತಿಯಾದ ನಮ್ಮ ದೇಹ ಮತ್ತು ಮನಸ್ಸನ್ನು ಚಾರ್ಜ್ ಮಾಡಿಕೊಳ್ಳಲು ನಮಗೆ ಸಮಯವೇ ಇರುವುದಿಲ್ಲ. ಲೇಖಕರು ಹೇಳುವ ಪ್ರಕಾರ ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಉಳಿಯಲು ನಾವು ನಿರಂತರವಾಗಿ 4 ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ನವೀಕರಿಸಿಕೊಳ್ಳಬೇಕು. ರಿನ್ಯೂ. ಫಿಸಿಕಲ್ ಅಂದರೆ ದೈಹಿಕ. ಇದಕ್ಕೆ ಸರಿಯಾದ ವ್ಯಾಯಾಮ, ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿ ನೀಡಬೇಕು. ಆರೋಗ್ಯವೇ ಇಲ್ಲದಿದ್ದರೆ ನೀವು ಎಷ್ಟೇ ಕೋಟಿ ದುಡಿದರೂ ವ್ಯರ್ಥ. ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ. ಇದು ನಮ್ಮ ಆತ್ಮಕ್ಕೆ ಸಂಬಂಧಿಸಿದ್ದು. ಧ್ಯಾನ ಮಾಡುವುದು, ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ಅಥವಾ ಮೌಲ್ಯಯುತವಾದ ಸಾಹಿತ್ಯವನ್ನು ಓದುವುದು. ಇದು ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಮೆಂಟಲ್ ಅಂದರೆ ಮಾನಸಿಕ. ಇದು ನಮ್ಮ ಮೆದುಳಿಗೆ ಸಂಬಂಧಿಸಿದ್ದು. ಕಾಲೇಜು ಮುಗಿದ ತಕ್ಷಣ ಓದುವುದನ್ನು ನಿಲ್ಲಿಸಬೇಡಿ. ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಹೊಸ ಸ್ಕಿಲ್ಸ್ ಕಲಿಯಿರಿ, ಬರೆಯಿರಿ. ಮೆದುಳನ್ನು ಯಾವಾಗಲೂ ಚುರುಕಾಗಿಡಿ. ಸೋಷಿಯಲ್ ಇಮೋಷನಲ್ ಅಂದರೆ ಸಾಮಾಜಿಕ ಭಾವನಾತ್ಮಕ. ಇದು ನಮ್ಮ ಹೃದಯಕ್ಕೆ ಸಂಬಂಧಿಸಿದ್ದು. ಕುಟುಂಬದವರ ಜೊತೆ ನಗುವುದು, ಸ್ನೇಹಿತರ ಜೊತೆ ಕಾಲ ಕಳೆಯುವುದು ಮತ್ತು ಬೇರೆಯವರಿಗೆ ಸಹಾಯ ಮಾಡುವುದು. ಪ್ರತಿದಿನ ಅಥವಾ ವಾರಕ್ಕೊಮ್ಮೆಯಾದರೂ ಈ 4 ವಿಷಯಗಳಿಗೆ ಸಮಯ ಕೊಡಿ. ನೆನಪಿಡಿ, ಬ್ರೇಕ್ ತೆಗೆದುಕೊಳ್ಳುವುದು ಸಮಯ ಹಾಳು ಮಾಡುವುದಲ್ಲ, ಅದು ಮುಂದಿನ ಓಟಕ್ಕೆ ತಯಾರಾಗುವುದು. ಸ್ನೇಹಿತರೆ, ಇದೇ ದ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್.
ಒಮ್ಮೆ ರಿವಿಷನ್ ಮಾಡೋಣವಾ? ಬಿ ಪ್ರೊಆಕ್ಟಿವ್, ಜವಾಬ್ದಾರಿ ತೆಗೆದುಕೊಳ್ಳಿ. ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್, ಗುರಿಯನ್ನು ನಿರ್ಧರಿಸಿ. ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್, ಮುಖ್ಯವಾದದ್ದನ್ನು ಮೊದಲು ಮಾಡಿ. ಥಿಂಕ್ ವಿನ್ ವಿನ್, ಎಲ್ಲರೂ ಗೆಲ್ಲುವಂತೆ ಯೋಚಿಸಿ. ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್, ಮೊದಲು ಆಲಿಸಿ ಆಮೇಲೆ ಮಾತನಾಡಿ. ಸಿನರ್ಜೈಸ್, ಒಗ್ಗೂಡಿ ಕೆಲಸ ಮಾಡಿ. ಶಾರ್ಪನ್ ದ ಸಾ, ನಿಮ್ಮನ್ನು ನೀವು ರೀಚಾರ್ಜ್ ಮಾಡಿಕೊಳ್ಳಿ. ಈ 7 ಹವ್ಯಾಸಗಳು ಕೇವಲ ಕೇಳುವುದಕ್ಕಲ್ಲ, ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಬದಲಾವಣೆ ಸಾಧ್ಯ. ಇವುಗಳಲ್ಲಿ ನಿಮಗೆ ಯಾವ ಹವ್ಯಾಸ ಹೆಚ್ಚು ಇಷ್ಟವಾಯಿತು ಅಥವಾ ಯಾವುದನ್ನು ಪಾಲಿಸುವುದು ಕಷ್ಟ ಎಂದು ನಿಮಗೆ ಅನಿಸುತ್ತದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ಇದೇ ರೀತಿಯ ಬೆಸ್ಟ್ ಬುಕ್ ಸಮ್ಮರಿಗಳನ್ನು ಕನ್ನಡದಲ್ಲಿ ಕೇಳಲು ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ಜೊತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.